ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ, ನೀ ಯಾವ್ದಕ್ಕೋ ಸೊಪ್ಪು, ನೀವೆಲ್ಲ ಮಾಡಿ ತಪ್ಪು. ಟಾರ್ಗೆಟ್ ಮಾಡೇ ಅದು ಬಕೆಟ್ ಗ್ಯಾಂಗ್ ಇದೆಯಲ್ಲ, ಅವರೇ ಕೊಟ್ಟಿರೋದಂತ ಅನಿಸ್ತಿದೆ. ಒಂದೊಂದ್ಸತಿ ಅನ್ಸುತ್ತೆ ಲೈಕ್ ನೀನು ಮಾಡೋ ಕಾಮಿಡಿ ಒಬ್ರಿಗೆ ಇನ್ನರ್ ಆಗಿ ಫೀಲ್ ಆಗ್ತಿದೆ ಅಂತ. ಅಶ್ವಿನಿ ಅಶ್ವಿನಿ ಮತ್ತು ಜಾನ್ವಿ ಮಾಡಿದ್ರೆ ತುಂಬ ಬೇಸರ ಆಯಿತು. ಲೈಕ್ ಒಂದು ಹುಡುಗಿನ ಈ ಥರ ಮಾಡೋದು ಇಷ್ಟ ಆಗಿಲ್ಲ. ಸೊ ಅವಳು ಚೆನ್ನಾಗಿ ಆಡ್ತಿದ್ದಾಳೆ ಮತ್ತು ಚೆನ್ನಾಗಿ ಹಾಂ. ಲೈಕ್ ಮೋಸ್ಟ್ಲಿ ಧ್ರುವಂತ್ ಫೇಕ್ ಆಗಿ ಆಡ್ತಿದ್ದಾನೆ ಆ್ಯಂಡ್ ಅಶ್ವಿನಿ ಕೂಡ ಹೌದು. ಲೈಕ್ ಒಂದು ಏನಾಗುತ್ತೆ ಅಂದರೆ ರಕ್ಷಿತಾ ಮತ್ತು ರಾಶಿಕಾ ಇರ್ತಾರೆ, ಅವ್ರದ್ದು ಲೆಟರ್ದು ಏನಾದರೂ ಇರುತ್ತಲ್ಲ, ಆವಾಗ ಅವಳು ಲೈಕ್ ಏನಂದರೆ ನಾನು ಕೊಡೋದೇ ಇಲ್ಲ ರಕ್ಷಿತಂಗೆ, ಬಿಕಾಸ್ ಅವಳು ಕಂಡ್ರೆ ಇಷ್ಟ ಇಲ್ಲ, ಅವಳು ನನಗೆ ತುಂಬ ಬ್ಯಾಡಾಗಿ ಪೋಟ್ರೆ ಮಾಡಿದ್ದಾಳೆ, ಸೊ ನಾನು ಕೊಡಲ್ಲ ಅಂತಾಳೆ. ಇನ್ ಕೇಸ್ ಆ ಜಾಗದಲ್ಲಿ ರಿಷಾನೇ ಇದ್ದಿದ್ರೆ ಅವಳು ಆಬ್ವಿಯಸ್ಲಿ ಗಿಲ್ಲಿ ಇಷ್ಟ. ಅವನು ಫೇಕ್ ಆಗಿ ಆಡ್ತಿಲ್ಲ, ರಿಯಲ್ ಆಗಿ ಆಡ್ತಿದ್ದಾನೆ. ಸೊ ಅವ್ನು ಮಾಡೋ ಕಾಮಿಡಿ ಇಷ್ಟ ಆಗ್ತಿದೆ, ಅದಕ್ಕೋಸ್ಕರ ಅವ್ನು ಇಷ್ಟ. ಇಲ್ಲಿ ಕಾವು ಇಬ್ರು ಒಬ್ರು ಬಿಟ್ಟು ಕೊಡ್ಲಾರ್ದೆ ಆಟ ಆಡ್ತಾ ಇದ್ದಾರೆ. ಯಾರಿಂದ ಉಳ್ಕೊಂಡಿದ್ದಾರೆ? ಯಾರಿಂದನೂ ಉಳ್ಕೊಂಡಿಲ್ಲ, ಬೇರೆ ಇಂಡಿವಿಜುವಲ್ ಪ್ಲೇ ಮಾಡ್ತಿದ್ದಾರೆ ಅಷ್ಟೇ. ಇಲ್ಲಿಂದನೇ ಕಾವು ಸೇಫ್ ಆಗಿ ಇಲ್ಲಿವರೆಗೆ ಬಂದಿದ್ದಾರೆ ಅನ್ನೋ ಆರೋಪ ಇದೆ. ನಾವು ಒಪ್ಕೊಳ್ಳೋದಿಲ್ಲ ಅದನ್ನು. ನಿನ್ನೆ ಗಿಲ್ಲಿ ಅವರು ಕಳಪೆ ಆಗಿಬಿಟ್ರು, ಇಡೀ ಮನೆ ಟಾರ್ಗೆಟ್ ಮಾಡಿ ಅವ್ರನ್ನ ಕಳಪೆ ಕೊಟ್ಟರು. ಹಾಂ ಹೌದು, ಹಾಗೆ ಅನಿಸ್ತಿದೆ. ಟಾರ್ಗೆಟ್ ಮಾಡಿ ಅದು ಬಕೆಟ್ ಗ್ಯಾಂಗ್ ಇದೆಯಲ್ಲ, ಅವರೇ ಕೊಟ್ಟಿರೋದಂತ ಅನಿಸ್ತಿದೆ. ಯಾರ್ಯಾರು ಬಕೆಟ್ ಗ್ಯಾಂಗ್? ಅಶ್ವಿನಿ, ಕಾಕ್ರೋಚು, ರಿಷಾ, ರಾಶಿಕಾ. ನಿನ್ನೆ ಅವರೆಲ್ಲ ಮಾತಾಡ್ಕೊಂಡೇ ಕಳಪೆ ಕೊಟ್ಟರು ಅಂತೀರಾ? ಮೇ ಬಿ, ಬಟ್ ಅಷ್ಟೇ. ಕಾಕ್ರೋಚು ಇದ್ದಾನೆ, ಅವ್ನು ತೋರಿಸ್ಕೊಳ್ತಿಲ್ಲ ಅಷ್ಟೇ, ಕಣ್ಣು ಸಣ್ಣೆ ಮಾಡಿಕೊಂಡು ಮಾಡ್ತಿದ್ದಾನೆ. ಸೊ ಅವ್ರು ಒಂದು ಮೂಮೆಂಟಲ್ಲಿ ಹೇಳ್ತಾರೆ, ನಾವು ಲೈಕ್ ಗಿಲ್ಲಿ ಕೊಡೋದು ಬೇಡ, ಬಿಕಾಸ್ ಅವನು ಎಲ್ಲಿದ್ರೂ ಚೆನ್ನಾಗಿ ಆಡ್ತಾನೆ, ಅಟ್ಲೀಸ್ಟ್ ನಾವು ಚಂದ್ರಪ್ರಭಾ ಕೊಡೋಣ ಅಂತ. ಬಟ್ ಯಾವಾಗ ಆ ಮೂಮೆಂಟಲ್ಲಿ ಎಲ್ಲರೂ ಕಾಕ್ರೋಚ್ ನೀನು ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ರು, ಆ ಮೂಮೆಂಟಲ್ಲಿ ಅವ್ನು ಚೇಂಜ್ ಆಗಿ ಲೈಕ್ ಗಿಲ್ಲಿ ಕೊಡೋಣ ಆ ಥರ ಅವ್ರು ಕಣ್ ಸಣ್ಣಲ್ಲೇ ಮಾಡ್ತಾರೆ. ಸೊ ಐ ಗೆಸ್ ಗಿಲ್ಲಿ ಇಲ್ಲಿವರೆಗೂ ಹುಡುಗಿರು ಇಟ್ಕೊಂಡೆ ಕಾಮಿಡಿ ಮಾಡ್ತಾ ಇದ್ದಾರೆ, ಬೇರೆಯವ್ರ ಜೊತೆ ಏನು ಕಾಮಿಡಿ ವರ್ಕ್ ಆಗ್ತಾ ಇಲ್ಲ. ನಿನ್ನೆ ಧ್ರುವಂತ್ ಅವ್ರು ಹೇಳಿದ್ರು, ನಮ್ಮ ಜೊತೆ ಕಾಮಿಡಿ ಮಾಡಕ್ ಬರ್ಬೇಡ, ನಿನ್ನ ಕಾಮಿಡಿ ಇಷ್ಟ ಆಗ್ತಾ ಇಲ್ಲ ಅಂತ ನೇರವಾಗಿ ಹೇಳಿದ್ರು. ಕಾಮಿಡಿ ಅಲ್ಲ ಅದು. ಹಂಗೇನಿಲ್ಲ, ಅವ್ನು ಎಲ್ಲರ ಜೊತೆನೂ ಹಂಗೆ ಇರ್ತಾನೆ ಅಷ್ಟೇ. ಅದನ್ನು ತಗೊಳ್ತಾರೆ, ತಗೊಳ್ಳಿಲ್ಲ ಅದು ತಗೊಳ್ಳಲ್ಲ. ಸೊ ಡಿಪೆಂಡ್ ಅಷ್ಟೇ. ನಿಮ್ಗೆ ಇಷ್ಟ ಆಗ್ತಾ ಇದೆ, ಒಳಗಿದ್ದವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಇರಿಟೇಷನ್ ಆಗ್ತಾ ಇದೆ. ಅದು ಮನೆ ಒಳಗೆ ನಾನು ಅಷ್ಟೇ. ನಮಗೆ ಇಷ್ಟ ಆಗ್ತಿದೆ. ಈಗ ಅವನು ರಕ್ಷಿತಂಗೆ ಮತ್ತೆ ಎಲ್ಲರಿಗೂ ಕಾಮಿಡಿ ಮಾಡ್ತಾನೆ, ರಿಷಾಂಗೂ ಕಾಮಿಡಿ ಮಾಡ್ತಾನೆ. ಒಂದು ಪಾಯಿಂಟ್ ಆಫ್ ವ್ಯೂ ಅವಳು ತಗೋತಾಳೆ, ಇನ್ನೊಂದು ಕಡೆಗೂ ತಗೊಳ್ಳಲ್ಲ ಅಷ್ಟೇ. ಏನು ಮಾಡೋಕ್ಕಾಗಲ್ಲ ಅವ್ರಿಗಷ್ಟೇ. ಶಿ ಈಸ್ ಪ್ಲೇಯಿಂಗ್ ಗುಡ್, ನಮಗೂ ಇಷ್ಟ ಆಗ್ತಾರೆ. ಬಿಕಾಸ್ ಆಲ್ಮೋಸ್ಟ್ ಗಿಲ್ಲಿ ಇಷ್ಟ ಅಂದಮೇಲೆ ಅವ್ರ ಗ್ಯಾಂಗಲ್ಲಿ ಇರೋರು ಎಲ್ಲರೂ ಇಷ್ಟ ಆಗ್ತಾರೆ. ಆಬ್ವಿಯಸ್ಲಿ ಯಾರೊಬ್ರು ಇಷ್ಟ ಆಗಲ್ವೋ ಅಂದರೆ ಅವ್ರು ಒಳ್ಳೇದು ಮಾಡಿದ್ರೂ ಇಷ್ಟ ಆಗಲ್ಲ. ಸೊ ಆಬ್ವಿಯಸ್ಲಿ ಅವಳು ಚೆನ್ನಾಗಿ ಆಡ್ತಿದ್ದಾಳೆ. ಸೊ ಒಂದು ಪಾಯಿಂಟಲ್ಲಿ ಥರ್ಡ್ ವೀಕಲ್ಲಿ ಏನು ಅಶ್ವಿನಿ ಮತ್ತು ಜಾನ್ವಿ ಮಾಡಿದ್ರೆ ತುಂಬ ಬೇಸರ ಆಯಿತು. ಲೈಕ್ ಒಂದು ಹುಡುಗಿನ ಈ ಥರ ಮಾಡೋದು ಇಷ್ಟ ಆಗಿಲ್ಲ. ಸೊ ಅವಳು ಚೆನ್ನಾಗಿ ಆಡ್ತಿದ್ದಾಳೆ ಮತ್ತು ಚೆನ್ನಾಗಿ ಹಾಂ. ಲೈಕ್ ಮೋಸ್ಟ್ಲಿ ಧ್ರುವಂತ್ ಫೇಕ್ ಆಗಿ ಆಡ್ತಿದ್ದಾನೆ ಆ್ಯಂಡ್ ಅಶ್ವಿನಿ ಕೂಡ ಹೌದು. ಲೈಕ್ ಒಂದು ಏನಾಗುತ್ತೆ ಅಂದರೆ ರಕ್ಷಿತಾ ಮತ್ತು ರಾಶಿಕಾ ಇರ್ತಾರೆ, ಅವ್ರದ್ದು ಲೆಟರ್ದು ಏನಾದರೂ ಇರುತ್ತಲ್ಲ, ಆವಾಗ ಅವಳು ಲೈಕ್ ಏನಂದರೆ ನಾನು ಕೊಡೋದೇ ಇಲ್ಲ ರಕ್ಷಿತಂಗೆ, ಬಿಕಾಸ್ ಅವಳು ಕಂಡ್ರೆ ಇಷ್ಟ ಇಲ್ಲ, ಅವಳು ನನಗೆ ತುಂಬ ಬ್ಯಾಡಾಗಿ ಪೋಟ್ರೆ ಮಾಡಿದ್ದಾಳೆ, ಸೊ ನಾನು ಕೊಡಲ್ಲ ಅಂತಾಳೆ. ಇನ್ ಕೇಸ್ ಆ ಜಾಗದಲ್ಲಿ ರಿಷಾನೇ ಇದ್ದಿದ್ರೆ ಅವಳು ಆಬ್ವಿಯಸ್ಲಿ ಇದು ಮಾಡಿಬಿಟ್ಟು ಒಪ್ಪಂದ ಮಾಡಿಬಿಟ್ಟು ಇಲ್ಲ ಅವ್ರಿಗೆ ಕೊಡೋಣ ಅಂತ. ರಕ್ಷಿತಾ ಇರೋ ಕಾರಣನೇ ಅವಳು ಕೊಡ್ತಿಲ್ಲ. ಇನ್ನೊಂದರಲ್ಲಿ ಲೈಕ್ ಅವಳು ಮತ್ತು ಜಾನ್ವಿ ಇರ್ತಾರೆ. ಸೊ ಅವಳು ಹೇಳ್ತಾಳೆ ಲಾಸ್ಟಿಗೆ, ನೀನು ಇರೋಕ್ಕೋಸ್ಕರನೇ ನಾನು ತ್ಯಾಗ ಮಾಡಿದ್ದು, ಇಲ್ಲಾಂದರೆ ಬೇರೆಯವ್ರು ಇದೆ ದಪ್ಪ ಅಂದರೂ ನಾನು ಮಾಡ್ತಿರ್ಲಿಲ್ಲ ಅಂತ. ಹಾಂ, ಚಿಕ್ಕ ಹುಡುಗಿ ಅಂತಾನೆ. ಅವಳು ಚಿಕ್ಕ ಹುಡುಗಿ ಅಲ್ಲ, ಅವಳಿಗೆಲ್ಲ ಗೊತ್ತಾಗುತ್ತೆ. ಅವರೂ ಫೇಕಾಗೆ ಆಡ್ತಿರೋದು. ರಿಷಿಕಾ ಗೌಡ ಅವರು ಗಿಲ್ಲಿ ಅವರಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು, ಆ ಟೈಮಲ್ಲಿ ನಿಮ್ಮ ರಿಯಾಕ್ಷನ್ ಏನಾಗಿತ್ತು? ಇಮಿಡಿಯೇಟ್ಲಿ ಅವ್ರಿಗೆ ಆಗಬೇಕಂತ ಅಫ್ಕೋರ್ಸ್ ಮಾಡಬೇಕಿತ್ತು, ಬಟ್ ಹಿಂದಿನ ಸೀಸನಲ್ಲೂ ಲೈಕ್ ಹನುಮಂತುಗೆ ಇವಳು ಭವ್ಯ ಹೊಡೆದಿರ್ತಾಳೆ, ಬಟ್ ಆ ಕಾರಣಕ್ಕೂ ಅವ್ರು ಹೊರಗೆ ಹಾಕಿರಲಿಲ್ಲ. ಸೊ ಆಬ್ವಿಯಸ್ಲಿ ಹುಡುಗ ಹೊಡ್ಕೊಂಡ್ರೆ ಹಾಕ್ಬೋದೇನೋ. ಒಂದು ಹುಡುಗಂಗೆ ಹೊಡೆದ್ರೆ
ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿಲ್ಲ ಅಂತೀರಾ ಆಗಿದೆ ಅಂತೀರಾ? ಆಗಿದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರು ಹಾಕಿಲ್ಲ, ಏನು ಮಾಡೋಕ್ಕಾಗಲ್ಲ. ಈ ಸಲ ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಸರ್ ಖಡಕ್ ಕ್ಲಾಸ್ ತಗೋತಾರೆ ಅಂತೀರಾ? ಮೇ ಬಿ ತಗೋಬೋದು, ಇಲ್ದ್ರೂ ಇರ್ಬೋದು, ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಅಷ್ಟೇ. ಈ ವಾರ ಯಾರು ಮನೆಯಿಂದ ಆಚೆ ಬರ್ಬೋದು? ಧ್ರುವಂತ್. ಸೇಫಾಗಿ ಆಟ ಆಡ್ತಾ ಇದ್ದಾರೆ. ಆಫ್ಕೋರ್ಸ್ ಅವ್ರು ಮಲ್ಲಮ್ಮ ಅಂದ್ಕೊಂಡೆ ಮಲ್ಲಮ್ಮನ ಆಚೆ ಕಳಿಸಿದ್ರು. ಈಗ ಚಂದ್ರನ ಅಂದ್ಕೊಂಡು ಅವ್ರು ಕಳಿಸ್ತಾರೋ ಗೊತ್ತಿಲ್ಲ. ಬಿಕಾಸ್ ಅವ್ರು ಫೇಕಾಗಿ ಆಡ್ತಿದ್ದಾರೆ. ಅಂದರೆ ಅವ್ರು ಮುಂದೆ ಚೆನ್ನಾಗಿರ್ತಾರೆ, ಹಿಂದ್ಗಡೆ ಎಲ್ಲ ಬ್ಯಾಕ್ ಬಿಚ್ಚಿಂಗ್ ಮಾಡ್ತಿದ್ದಾರೆ. ಸೊ ಐ ಗೆಸ್ ಅವ್ರು ಹೋಗಬೇಕು ಅಂತ. ಫೈನಲ್ಗೆ ಬರೋವಂಥದ್ದು ಯಾರು? ಫೈನಲಲ್ಲಿ ಐ ಗೆಸ್ ಕಾವ್ಯ, ಗಿಲ್ಲಿ, ರಕ್ಷಿತಾ, ಧನುಷ್ ಬರ್ಬೋದು ಅನ್ಕೋತೀನಿ. ಓಕೆ, ನಿನ್ನೆ ಒಂದು ಲೆಟ್ರ್ ಇಲ್ಲಿ ಅವರು ಸೇವ್ ಮಾಡ್ಕೊಂಡು ಬಂದ್ರು, ಅವ್ರು ಬಿಟ್ಟು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ. ಇದೇ ಫೈನಲ್ಗೆ ಬಂದಾಗ ಇಬ್ರು ರನ್ನರ್ ವಿನ್ನರ್ ಅನ್ನೋ ಸ್ಟೇಜ್ ಅಲ್ಲಿ ಇರ್ತಾರೆ. ಇಬ್ಬರಿಗೆ ಒಂದು ಚಾನ್ಸ್ ಕೊಡ್ತಾರೆ, ನೀವೇ ವಿನ್ನರ್ ಅಂತ ಘೋಷಣೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಏನ್ ಹೇಳ್ಬೋದು ಇಬ್ಬರಲ್ಲಿ ಒಬ್ರು? ಮೇ ಬಿ ಗಿಲ್ಲಿ ಅನ್ಬೋದು, ಕಾವುನೇ ನೀನೇ ತಕೋ ಅಂತ ಅನ್ಬೋದೇನೋ ಅನ್ಕೊಂಡಿದ್ದೀನಿ. ಆಗ್ತಾನೆ ಒಂದು ಲೆಕ್ಕದಲ್ಲಿ, ಇಲ್ಲ ಅಂದರೆ ಆಗ್ದ್ರೂ ಇರ್ಬೋದು, ಗೊತ್ತಿಲ್ಲ. ಬಟ್ ನೀವು ಗಿಲ್ಲಿಗೆ ಸಪೋರ್ಟ್ ಮಾಡ್ತೀರಿ? ಅಫ್ಕೋರ್ಸ್ ಗಿಲ್ಲಿಗೆ, ಅವ್ನು ಚೆನ್ನಾಗಿ ಆಡ್ತಿದ್ದಾನೆ. ಅದಕ್ಕೆ ಗಿಲ್ಲಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನೇರವಾಗಿ ಹೇಳಿ. ಚೆನ್ನಾಗಿ ಆಡು, ಇನ್ನೂ ಚೆನ್ನಾಗಿ ಆಡು. ಆ್ಯಂಡ್ ಬಿಟ್ಕೊಡ್ಬೇಡ, ಯಾರಿಗೂ ತ್ಯಾಗ ಮಾಡೋಕ್ಕೆ ಹೋಗ್ಬೇಡ, ನೀನು ಇಂಡಿವಿಜುವಲ್ ಆಗಿ ಆಡಬೇಕು. ಸೊ ಒಂದೊಂದು ಸತಿ ಅನಿಸುತ್ತೆ ಲೈಕ್ ನೀನು ಮಾಡೋ ಕಾಮಿಡಿ ಒಬ್ರಿಗೆ ಇನ್ನರಾಗಿ ಫೀಲ್ ಆಗ್ತಿದೆ ಅಂತ. ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡು, ಜೋಕ್ ಮಾಡು, ನಮಗೂ ಇಷ್ಟ ಆಗ್ತಿದೆ. ನಿನ್ನ ಸಾಂಗ್ ಫೇಮಸ್ ಆಗಿದೆ, ಅದರಿಂದನೇ ನಾವು ಲೈಕ್ ಬಿಗ್ ಬಾಸ್ ಮೊದಲು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನೋಡ್ತಾ ಇರಲಿಲ್ಲ, ಬಿಕಾಸ್ ಕಂಟೆಸ್ಟೆಂಟ್ ಚೆನ್ನಾಗಿಲ್ಲ ಅಂತ. ಗಿಲ್ಲಿ ಯಾವಾಗ ಅವ್ನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ತುಂಬ ಇಷ್ಟ ಆಯಿತು. ಸೊ ಹಿಂಗೆ ಆಡ್ತಾ ಇರೋ. ಗಿಲ್ಲಿ ಅವರ ಯಾವ ಸಾಂಗ್ ನಿಮ್ಗೆ ಇಷ್ಟ ಆಯ್ತು? ದೊಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಯಾರ್ಗಾಕೋ ಸೊಪ್ಪು, ನೀವೆಲ್ಲ ಮಾಡಿ ತಪ್ಪು. ಥ್ಯಾಂಕ್ ಯು. ಕಾಮಿಡಿ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಕಾಮಿಡಿ ಇಷ್ಟ ಆಗ್ತಾ ಇಲ್ಲ ಅವ್ರೆ ಬಿಗ್ ಬಾಸ್ ಮನೆಯಲ್ಲಿ. ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಅವ್ರು ಒರಿಜಿನಲ್ ಆಗಿ ಹೆಂಗೆ ಹೊರಗಡೆ ಇದ್ದಾರೋ ಅದೇ ಥರ ಬಿಗ್ ಬಾಸ್ ಮನೆ ಒಳಗಡೆನೂ ಇದ್ದಾರೆ. ಸೊ ಹಂಗಾಗಿ ಗಿಲ್ಲಿ ನಟ ಇಷ್ಟ ಆಗ್ತಾರೆ. ಬಿಟ್ರೆ ಬೇರೆ ಕಡೆ ಕಾಮಿಡಿ ವರ್ಕ್ ಆಗ್ತಾ ಇಲ್ಲ, ಬೇರೆ ಕಡೆ ಮಾತಾಡೋಕ್ಕೂ ಆಗ್ತಾ ಇಲ್ಲ. ತಾವು ಅನ್ನೋದೇ ಮಾತಾಡೋದು. ಯಾರ್ದು? ಗಿಲ್ಲಿದ. ಅವನು ಅವಳ ಜೊತೆ ಹೆಂಗಿರ್ಬೇಕೋ ಕಾವ್ಯ ಅವ್ರ ಜೊತೆ ಅದೇ ಥರನೇ ಇದ್ದಾರೆ. ಮತ್ತು ಬಿಗ್ ಬಾಸ್ ಮನೇಲಿ ಆಟ ಯಾವ ಥರ ಆಡಬೇಕು ಅದೇ ಥರ ಆಟನೂ ಆಡ್ತಿದ್ದಾರೆ. ಈ ವಾರ ಕಳಪೆ ಆಗಿದ್ದಾರೆ. ಕಳಪೆ ಅದು ಮನೆಯವರೆಲ್ಲ ಕೊಟ್ಟಿರೋದಲ್ಲ. ಒಟ್ಟಲ್ಲಿ ಅವ್ರ ಇಷ್ಟ ನಮ್ಗೆ ಅವ್ರು ಗಿಲ್ಲಿ ಅಂತ ಅಂದರೆ. ಬಿಗ್ ಬಾಸ್ ಮನೆ ಹೆಂಗಿರ್ಬೇಕು, ಹೆಂಗೆ ಎಂಟರ್ಟೈನ್ಮೆಂಟ್ ಗೊತ್ತಿದ್ದೆ ಆ ಥರ ಮಾಡ್ತಾ ಇದ್ದಾರೆ ಅಂತೀರಾ? ಯಾರು? ಇಲ್ಲ ಅವ್ರಿಗೆ ಏನು ಗೊತ್ತಿಲ್ಲ. ಗೊತ್ತಿದ್ದು ಆ ಥರ ಯಾರು ಮಾಡೋಕ್ಕಾಗೋದಿಲ್ಲ. ಅವ್ರ ಆಟ ಆಡ್ತಿದ್ದಾರೆ. ಫೈನಲ್ ಯಾರು ಬರ್ತಾರೆ ಅಂತೀರಾ? ಧನುಷ್ ಮತ್ತು ಗಿಲ್ಲಿ. ಲೇಡೀಸಲ್ಲಿ ಹೇಳೋಕ್ಕಾಗೋದಿಲ್ಲ, ಗೊತ್ತಿಲ್ಲ. ಅಶ್ವಿನಿ ಮೇಡಮ್. ಅಂದರೆ ಆ ಥರ ಆಟ ಆಡಿದ್ರೆ ಅಲ್ಲಿ ತನಕ ಬರ್ಬೋದು ಅಂತ ಅವರಿಬ್ಬರಲ್ಲೇ ಟಫ್ ಕಾಂಪಿಟೇಷನ್ ಇದೆಯಲ್ಲ. ಸೊ ಹಂಗಾಗಿ ಅವ್ರಿಗೆ ಹೇಳ್ತೀನಿ. ಇನ್ನು ನೋಡಿಲ್ಲ, ನೋಡಬೇಕಲ್ಲ. ಇನ್ನು ಈಗ ಆಗಿರೋದೇ ಇನ್ನು 1 ಮಂತ್ ಆಗಿದೆ ಅಷ್ಟೇ ಅಲ್ಲ ಸ್ಟಾರ್ಟ್ ಆಗಿ. ಮುಂದೆ ನೋಡಬೇಕು. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೆಂಗಿದ್ದೀರೋ ಹಂಗೆ ಇದ್ದೀರಾ, ಹಂಗೆ ಆಟಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀರಾ.